ಏನೋ ಒಂದು ದುಡ್ಡಿಗೋಸ್ಕರ ಅಥವಾ ಒಂದು ಹೆಸರು ಗಳಿಸಬೇಕು, ನಾನು ದೊಡ್ಡ ರೌಡಿ ಅಂತ ಅನ್ಸ್ಕೋಬೇಕು ಅಂತ ಇರೋರಿಗೆ ನೀವೇನ್ ಸಜೆಷನ್ ಕೊಡ್ತೀರಾ? ನಾನು ಅಷ್ಟೇ ಸಜೆಷನ್ ಕೊಡೋದು, ಯಾಕೆಂದ್ರೆ ನನ್ನ ಜೊತೆ ಇರೋರು ಫೀಲ್ ಮಾಡಿದ್ರು, ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ಇದ್ದಾರೆ. ಎಲ್ಲ ನೋಡಿ ಇವಾಗ ಕಾಲಾಪತ್ರ ರಿಫಾರ್ಮ್ ಆಗಿದ್ದಾರೆ, ಪುಷ್ಪ ರಿಫಾರ್ಮ್ ಆಗಿದ್ದಾರೆ, ಶ್ರೀಧರ್ ಅವ್ರು ರಿಫಾರ್ಮ್ ಆಗಿದ್ದಾರೆ, ಬಚ್ಚನ್ ಅವ್ರು ರಿಫಾರ್ಮ್ ಆಗಿದ್ದಾರೆ, ಶಾಕೀರ್ ಅಂತ ಒಳ್ಳೆ ದೊಡ್ಡ ಹೆಸರು, ರೌಡಿ ಒಂದು ಜಮಾನ ಭಾಳ ಹೆಸರು. ಈಗ ನನಗೆ ಬಿಟ್ಟರು ಅವ್ನು ಶಾಕೀರ್ದ ಹೆಸರು ನಡೀತಾ ಇದೆ. ಸೊ ಆ ಮನುಷ್ಯನೇ ರಿಫಾರ್ಮ್ ಆಗಿ ನಮ್ಮ ಸುನೀಲ ರಿಫಾರ್ಮ್ ಆಗಿದ್ದಾರೆ ಮತ್ತು ರೋಹಿತ ರಿಫಾರ್ಮ್ ಆಗಿದ್ದಾರೆ ಒಂಟೆ. ಸೊ ಅವ್ರಿಗೆ ಎಲ್ಲರಿಗೆ ಹೋಗ್ಬಿಟ್ಟು ಈ ಹೊಸ ಹುಡುಗರು ಶಿಕ್ಷೆ ತಗೊಳ್ಬೇಕು, ಒಂದು ಲೆಸನ್. ಯಾರಿಲ್ಲ ಅಂದ್ರೂ ಸುನೀಲಾಗೆ, ರೋಹಿತಗೆ, ನನಗೆ, ಶಾಕೀರ್ಗೆ ಮತ್ತು ಪತ್ತರ್ ಅವ್ರಿಗೆ ನೋಡ್ಬಿಟ್ಟು ಏನು ಸಿಕ್ಕಲ್ಲ ಇದ್ದಲ್ಲಿ. ಏನು ಈಗ ನಮ್ ಗುಡ್ ಲಕ್ ನಾವು ಬಚಾವ್ ಆಗಿರೋದು. ಫಸ್ಟ್ ಆಫ್ ಆಲ್ ದುಶ್ಮನ್ನಿಂದ ಬಚಾವ್ ಆಗ್ಬಿಟ್ರು ನಾವು, ಮತ್ತು ಸೆಕೆಂಡ್ ಪೊಲೀಸ್ನವರಿಂದ ಬಚಾವ್ ಆಗ್ಬಿಟ್ರು ಎನ್ಕೌಂಟರ್ನಿಂದ. ಅದೇ ನಾನು ಯೋಚನೆ ಮಾಡ್ಬಿಟ್ಟು ನಮ್ಮ ವೈಫ್ದು, ನಮ್ಮ ಮಗದು ದೇವ್ರು ನಮ್ಗೆ ಅವಕಾಶ ಕೊಟ್ಟ, ಬೇಡ ಈ ದಾರಿಲಿ ನಮ್ಗೆ ಬೇಡ. ಏನು ಸಾವು ಸಿಗ್ತದೆ, ಇಲ್ಲ ಅಂದ್ರೆ ನಮ್ಗೆ ಜೈಲ್ ಸಿಗ್ತದೆ, ಬೇರೆ ಏನು ಸಿಕ್ಕಲ್ಲ. ಎಷ್ಟು ಜನ ಇವಾಗ ಇವರು ಹೊಸ ನ್ಯೂ ಜನರೇಷನ್ ಮುಂದೆ ಇದ್ದಾರೆ, ಮತ್ತು ಈ ತಪ್ಪದಾರಿನಲ್ಲಿ ಅವ್ರು ಹೋಗ್ಬಿಟ್ರೆ ಏನು ಮತ್ತೆ ಇತ್ತೀಚೆಗೆ ರೌಡಿಸಮ್ ಕಮ್ಮಿ ಆಗ್ಬಿಟ್ಟು ಡ್ರಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಮ್ಯಾಮ್. ಎಲ್ಲೋ ನೋಡಿ ಡ್ರಗ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಪೊಲೀಸ್ನವ್ರು ಎಷ್ಟೋ, ನಾವು ಪೊಲೀಸ್ನವ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದ್ರೆ ಆಗ್ತಾ ಇದೆ ಕಂಟ್ರೋಲ್. ಮತ್ತು ಅಲ್ಲಿ ಎಲ್ಲಿಂದ ಬರೋದು, ಎಲ್ಲಿ ಹೋಗೋದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಕೊಕೇನ್, ಗಾಂಜಾ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಇದೆ. ಸೆಲಿಬ್ರಿಟೀಸ್ ಮತ್ತು ಕ್ರಿಕೆಟರ್ಸ್ ಎಲ್ಲ ಇವರೇ ಹಾಳು ಮಾಡಿರೋದು, ಈ ಸೆಲಿಬ್ರಿಟೀಸ್ ಮತ್ತು ಕ್ರಿಕೆಟರ್ಸ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಟೀಮ್ ನಲ್ಲಿ ಒಂದು 10 ಜನ 11 ಜನ ಇದ್ದಾರೆ, ಅದ್ರಲ್ಲಿ ಒಂದು 4 ಜನ ತಗೊಳ್ತಾರೆ ಕೊಕಿಂಗ್. ಈ ಹುಡುಗರು ಹೋಗ್ಬಿಟ್ಟು ಅವ್ರಿಗೆ ಸಪ್ಲೈ ಮಾಡ್ತಾರೆ. ನೀವು ನೋಡಿ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸಿಕ್ಕಲ್ಲ, ಆಯ್ತು ಹೈ ಲೆವೆಲ್ ಫ್ಯಾಮಿಲಿಯಲ್ಲಿ ಇದು ಸಿಗ್ತಾ ಇರೋದು ಡ್ರಗ್ಸ್. ಕೋಟಿಸ್ಪತಿ, ಇಲ್ಲಾಂದ್ರೆ ಸೆಲಿಬ್ರಿಟೀಸ್, ಇಲ್ಲಾಂದ್ರೆ ಫಿಲ್ಮ್ ಲೈನ್. ರೌಡಿಸಮ್ ಬಹಳ ಕಮ್ಮಿ ಆಗಿದೆ ಮ್ಯಾಮ್, ಡ್ರಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಏನೋ ಒಂದು ದುಡ್ಡಿಗೋಸ್ಕರ ಅಥವಾ ಒಂದು ಹೆಸರು ಗಳಿಸಬೇಕು, ನಾನು ದೊಡ್ಡ ರೌಡಿ ಅಂತ ಅನ್ಸ್ಕೋಬೇಕು ಅಂತ ಇರೋರಿಗೆ ನೀವೇನ್ ಸಜೆಷನ್ ಕೊಡ್ತೀರಾ? ನಾನು ಅಷ್ಟೇ ಸಜೆಷನ್ ಕೊಡೋದು, ಯಾಕೆಂದ್ರೆ ನನ್ನ ಜೊತೆ ಇರೋರು ಫೀಲ್ ಮಾಡಿದ್ರು, ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ಇದ್ದಾರೆ. ಎಲ್ಲ ನೋಡಿ ಇವಾಗ ಕಾಲಾಪತ್ರ ರಿಫಾರ್ಮ್ ಆಗಿದ್ದಾರೆ, ಪುಷ್ಪ ರಿಫಾರ್ಮ್ ಆಗಿದ್ದಾರೆ, ಶ್ರೀಧರ್ ಅವ್ರು ರಿಫಾರ್ಮ್ ಆಗಿದ್ದಾರೆ, ಬಚ್ಚನ್ ಅವ್ರು ರಿಫಾರ್ಮ್ ಆಗಿದ್ದಾರೆ, ಶಾಕೀರ್ ಅಂತ ಒಳ್ಳೆ ದೊಡ್ಡ ಹೆಸರು, ರೌಡಿ ಒಂದು ಜಮಾನ ಭಾಳ ಹೆಸರು. ಈಗ ನನಗೆ ಬಿಟ್ಟರು ಅವ್ನು ಶಾಕೀರ್ದ ಹೆಸರು ನಡೀತಾ ಇದೆ. ಸೊ ಆ ಮನುಷ್ಯನೇ ರಿಫಾರ್ಮ್ ಆಗಿ ನಮ್ಮ ಸುನೀಲ ರಿಫಾರ್ಮ್ ಆಗಿದ್ದಾರೆ ಮತ್ತು ರೋಹಿತ ರಿಫಾರ್ಮ್ ಆಗಿದ್ದಾರೆ ಒಂಟೆ. ಸೊ ಅವ್ರಿಗೆ ಎಲ್ಲರಿಗೆ ಹೋಗ್ಬಿಟ್ಟು ಈ ಹೊಸ ಹುಡುಗರು ಶಿಕ್ಷೆ ತಗೊಳ್ಬೇಕು, ಒಂದು ಲೆಸನ್. ಯಾರಿಲ್ಲ ಅಂದ್ರೂ ಸುನೀಲಾಗೆ, ರೋಹಿತಗೆ, ನನಗೆ, ಶಾಕೀರ್ಗೆ ಮತ್ತು ಪತ್ತರ್ ಅವ್ರಿಗೆ ನೋಡ್ಬಿಟ್ಟು ಏನು ಸಿಕ್ಕಲ್ಲ ಇದ್ದಲ್ಲಿ. ಏನು ಈಗ ನಮ್ ಗುಡ್ ಲಕ್ ನಾವು ಬಚಾವ್ ಆಗಿರೋದು. ಫಸ್ಟ್ ಆಫ್ ಆಲ್ ದುಶ್ಮನ್ನಿಂದ ಬಚಾವ್ ಆಗ್ಬಿಟ್ರು ನಾವು, ಮತ್ತು ಸೆಕೆಂಡ್ ಪೊಲೀಸ್ನವರಿಂದ ಬಚಾವ್ ಆಗ್ಬಿಟ್ರು ಎನ್ಕೌಂಟರ್ನಿಂದ. ಅದೇ ನಾನು ಯೋಚನೆ ಮಾಡ್ಬಿಟ್ಟು ನಮ್ಮ ವೈಫ್ದು, ನಮ್ಮ ಮಗದು ದೇವ್ರು ನಮ್ಗೆ ಅವಕಾಶ ಕೊಟ್ಟ, ಬೇಡ ಈ ದಾರಿಲಿ ನಮ್ಗೆ ಬೇಡ. ಏನು ಸಾವು ಸಿಗ್ತದೆ, ಇಲ್ಲ ಅಂದ್ರೆ ನಮ್ಗೆ ಜೈಲ್ ಸಿಗ್ತದೆ, ಬೇರೆ ಏನು ಸಿಕ್ಕಲ್ಲ. ಎಷ್ಟು ಜನ ಇವಾಗ ಇವರು ಹೊಸ ನ್ಯೂ ಜನರೇಷನ್ ಮುಂದೆ ಇದ್ದಾರೆ, ಮತ್ತು ಈ ತಪ್ಪದಾರಿನಲ್ಲಿ ಅವ್ರು ಹೋಗ್ಬಿಟ್ರೆ ಏನು ಮತ್ತೆ ಇತ್ತೀಚೆಗೆ ರೌಡಿಸಮ್ ಕಮ್ಮಿ ಆಗ್ಬಿಟ್ಟು ಡ್ರಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಮ್ಯಾಮ್. ಎಲ್ಲೋ ನೋಡಿ ಡ್ರಗ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಪೊಲೀಸ್ನವ್ರು ಎಷ್ಟೋ, ನಾವು ಪೊಲೀಸ್ನವ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದ್ರೆ ಆಗ್ತಾ ಇದೆ ಕಂಟ್ರೋಲ್. ಮತ್ತು ಅಲ್ಲಿ ಎಲ್ಲಿಂದ ಬರೋದು, ಎಲ್ಲಿ ಹೋಗೋದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಕೊಕೇನ್, ಗಾಂಜಾ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಇದೆ. ಸೆಲಿಬ್ರಿಟೀಸ್ ಮತ್ತು ಕ್ರಿಕೆಟರ್ಸ್ ಎಲ್ಲ ಇವರೇ ಹಾಳು ಮಾಡಿರೋದು, ಈ ಸೆಲಿಬ್ರಿಟೀಸ್ ಮತ್ತು ಕ್ರಿಕೆಟರ್ಸ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಟೀಮ್ ನಲ್ಲಿ ಒಂದು 10 ಜನ 11 ಜನ ಇದ್ದಾರೆ, ಅದ್ರಲ್ಲಿ ಒಂದು 4 ಜನ ತಗೊಳ್ತಾರೆ ಕೊಕಿಂಗ್. ಈ ಹುಡುಗರು ಹೋಗ್ಬಿಟ್ಟು ಅವ್ರಿಗೆ ಸಪ್ಲೈ ಮಾಡ್ತಾರೆ. ನೀವು ನೋಡಿ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸಿಕ್ಕಲ್ಲ, ಆಯ್ತು ಹೈ ಲೆವೆಲ್ ಫ್ಯಾಮಿಲಿಯಲ್ಲಿ ಇದು ಸಿಗ್ತಾ ಇರೋದು ಡ್ರಗ್ಸ್. ಕೋಟಿಸ್ಪತಿ, ಇಲ್ಲಾಂದ್ರೆ ಸೆಲಿಬ್ರಿಟೀಸ್, ಇಲ್ಲಾಂದ್ರೆ ಫಿಲ್ಮ್ ಲೈನ್. ರೌಡಿಸಮ್ ಬಹಳ ಕಮ್ಮಿ ಆಗಿದೆ ಮ್ಯಾಮ್, ಡ್ರಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಈಗ.